ನಾವು ಮಾತನಾಡ್ತಾ ಇರುವಂತದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗೋದಕ್ಕೆ ಇನ್ನೇನು 4 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ವಿವಿಧ ಹೇಳಿಕೆಗಳು ಬರ್ತಾ ಇದೆ. ಒಂದು ಕಡೆ ರಾಮ ಜಪ ಆ ಅದ್ದೂರಿ ಮಹೋತ್ಸವಕ್ಕೆ ಸಿದ್ಧತೆ ಸಡಗರಗಳು ನಡೀತಾ ಇದ್ರೆ, ಮತ್ತೊಂದೆಡೆ ರಾಜಕೀಯ ನಾಯಕರುಗಳಿಂದ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳು ಬರ್ತಾ ಇದೆ. ಈ ಹೇಳಿಕೆಗಳು ಈ ಸಂದರ್ಭದಲ್ಲಿ ಬೇಕಾ ಅನ್ನೋದು ಪ್ರಶ್ನೆಯಾಗುತ್ತೆ. ಬಿಜೆಪಿ ವಕ್ತಾರರಾದಂತಹ ಸಂಕೀರ್ತ ಅವರೇ, ಈ ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ಇನ್ನೇನು 4 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇದು ಬಿಜೆಪಿ ರಾಮ ಮಂದಿರ ಅನ್ನುವಂತಹ ಮಾತುಗಳು ಕೆಲವರು ಹೇಳಿದ್ರೆ, ಅಲ್ಲಿ ಟೆಂಟ್ನಲ್ಲಿ ಇಟ್ಟಿದ್ರು ರಾಮ್ಲಲ್ಲಾ ಮೂರ್ತಿಯ ಬಗ್ಗೆ ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದು ಬಡವರಿಗೆ ಬೇಕಾದಂತಹ ಉದ್ಯೋಗ ವ್ಯವಸ್ಥೆಯನ್ನ ಆ ವ್ಯವಸ್ಥೆಗಳನ್ನ ಮಾಡೋದ್ರ ಬದಲಿಗೆ ಈ ಮಂದಿರ ಮಾಡೋದ್ರಿಂದಾಗಿ ಏನು ಉದ್ಧಾರ ಆಗತ್ತೆ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ. ಒಟ್ಟಾರೆ ಬಿಜೆಪಿ ಎಡೆಗೆ ಪಾಯಿಂಟ್ ಔಟ್ ಮಾಡಿ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ, ಮಂದಿರ ಅಂತ ಅನ್ನೋದು ನಿಜಕ್ಕೂ ಅಭಿವೃದ್ಧಿ ಸಂಕೇತ ಆಗುತ್ತಾ? ಈಗ ಮೊದಲನೇದಾಗಿ ಕಾಂಗ್ರೆಸ್ನವರಿಗೆ ಈ ಧಾರ್ಮಿಕ ಭಾವನೆಗಳನ್ನು ಅವಹೇಳನ ಮಾಡೋಕ್ಕೆ ಯಾವಾಗ ಅವಕಾಶ ಸಿಗುತ್ತೋ ಅದರ ಸದುಪಯೋಗ ಮಾಡ್ತಾರೆ, ಪ್ರತಿ ಸತಿನೂ ಮಾಡ್ತಾರೆ. ಅವರ ಹೇಳಿಕೆಗಳು ಇದೇನು ಹೊಸ್ತಲ್ಲ, ಮುಂಚಿಂದ ಅವ್ರು ಮಾಡ್ಕೊಂಡು ಬಂದಿರೋ ಇದು ಅವರ ಕಾಂಗ್ರೆಸ್ನವರ ಚಾಳಿ. ಎರಡನೇದಾಗಿ ಮಂದಿರ ಅನ್ನೋದು ಒಂದು ಭಕ್ತಿ ಭಾವನೆ ಸಂಕೇತ. ಕೋಟ್ಯಾಂತರ ಹಿಂದೂಗಳು ಇವಾಗ ರಾಮರಾಜ್ಯದ ಕಲ್ಪನೆ, ರಾಮರಾಜ್ಯ ಹೇಗಿರಬೇಕು ಅಂತ ನಾವು ಒಂದು ಹೋಲಿಕೆ ಮಾಡಿ ಹೇಳ್ತೀವಿ. ಅಂಥ ಒಂದು ಭಾವನೆಗೆ ಇವರು ಅಪಮಾನ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ಆಮೇಲೆ ಇವರು ಈಗ ಮುಂದುವರೆದು ಏನಾಗುತ್ತೆ ಮಂದಿರ ಕಟ್ಟೋದ್ರಿಂದ ಅಂದರೆ, ಮೊದಲನೇದಾಗಿ ಇಲ್ಲಿ ಹೇಳಬೇಕಾಗಿರೋದು ಮಂದಿರ ನಿರ್ಮಾಣ ಆಗ್ತಿರೋದು ಸರ್ಕಾರದ ದುಡ್ಡಿಂದಲ್ಲ. ಯಾರು ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈಗ ಯಾರೋ ಒಂದು ಮಹಿಳೆ ಕಟ್ಟ ಕಡೆಯ ವ್ಯಕ್ತಿ ಕಸ ಸಂಗ್ರಹ ಮಾಡಿದ್ದು 20 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅಂಥವರಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಕೊಟ್ಟಂಥವರೆಗೂ ಕೂಡ ಎಲ್ಲರೂ ಸೇರಿ ಭಕ್ತಿ ಭಾವನೆಯಿಂದ ಸ್ವಇಚ್ಛೆಯಿಂದ ಏನು ದೇಣಿಗೆಯನ್ನು ಕೊಟ್ಟಿದ್ದಾರೆ ಆ ಹಣದಿಂದ ಮಂದಿರ ನಿರ್ಮಾಣ ಆಗ್ತಿರುವಂಥದ್ದು. ಇದು ಭಕ್ತಿ ಭಾವನೆಯ ಸಂಕೇತ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಹೇಳ್ಬೋದು, ಏನು ನಾವು 75 ವರ್ಷದಿಂದ ಏನು ಮಾಡಿದ್ವಿ ಅಂತ. ದರ್ಶನಾಪುರ ಅವ್ರ ಹೇಳಿಕೆ ನಾವು ಗಮನಿಸೋದಾದ್ರೆ, ಈಗ ಬಿಜೆಪಿ ಕಳೆದ 9.5 ವರ್ಷದಲ್ಲಿ 25 ಕೋಟಿ ಜನನ್ನ ಬಡತನ ರೇಖೆಯಿಂದ ಆಚೆಗೆ ತಗೊಂಡ್ಬಂದಿದೆ. ಅದಲ್ಲದೆ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡ್ಬೇಕಾದ್ರೆ ನಾವು 5ನೇ ದೊಡ್ಡ ಆರ್ಥಿಕ ಶಕ್ತಿ ಆಗಿದ್ದೀವಿ, 4ನೇ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದ್ದೀವಿ, 3ನೇ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ, 2ನೇ ದೊಡ್ಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರ್ತಾ ಇದೆ. ಅದೊಂದೇ ಅಯೋಧ್ಯೆಯಲ್ಲಿ ಇವತ್ತು ಟೂರಿಸ್ಟ್ ಡೆಸ್ಟಿನೇಷನ್, ಇಡೀ ವಿಶ್ವವೇ ಅಯೋಧ್ಯೆ ಕಡೆ ತಿರುಗಿ ನೋಡ್ಬೇಕು, ಆ ರೀತಿ ಭಾರತವನ್ನ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಸುಸಂದರ್ಭದಲ್ಲಿ ಕಾಂಗ್ರೆಸ್ನವ್ರ ಹತ್ರ ವಿಷಯಗಳಿಲ್ಲ. ಹೇಗ ನಾವು ಒಂದು ಮೀಡಿಯಾ ಅಟೆನ್ಷನ್ ತಗೋಬೇಕು, ನಾವು ಏನಾದ್ರು ಹೇಳಿಕೆಗಳನ್ನ ಕೊಡಬೇಕು ಅಂತ ಅವ್ರು ಈ ರೀತಿ ಹೇಳ್ತಾರೆ. ತಾವು ಅವ್ರ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ ಅಂತ ಇಲ್ಲೂ ಕೂಡ ತಾವು ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಭರದಲ್ಲಿ ಅವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಹೋಗಿ ಅವರಿಗೆ ಆ ರೀತಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ. ಅಲ್ಲ, ಮೊದಲನೇದಾಗಿ ಇದು ಬಿಜೆಪಿ ಕಾರ್ಯಕ್ರಮ ಅಲ್ವೇ ಅಲ್ಲ, ಇದು ಈ ಕೋಟ್ಯಾಂತರ ರಾಮ ಭಕ್ತರ ಕಾರ್ಯಕ್ರಮ. ಇದನ್ನ ಮಾಡ್ತಿರೋದು ಬಿಜೆಪಿ ಅಲ್ಲ. ಕಾಂಗ್ರೆಸ್ ಖರ್ಗೆ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದೆ, ಸೋನಿಯಾ ಗಾಂಧಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದೆ. ಯಾಕೆ ಅವರು ಬರುವಂತ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ? ಅವ್ರು ಬಂದಿದ್ರೆ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತಲ್ಲ. ಯಾಕೆ ಮಾಡ್ತಾ ಇಲ್ಲ ಅವರು? ಅವರಿಗೆ ಎಲ್ಲೋ ಒಂದ್ ಕಡೆ ಅವರ ಮತ ಬ್ಯಾಂಕ್ಗೆ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಆಗುತ್ತೆ. ನಾವಿಲ್ಲ ಹೋದ್ರೆ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಏನು ಅಲ್ಪಸಂಖ್ಯಾತ ನಾವು ಬಳಸ್ಕೋತಾ ಇದ್ದೀವಿ, ಅದೊಂದು ವ್ಯತ್ಯಾಸ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಕಾಂಗ್ರೆಸ್ನವ್ರು ಬರ್ತಾ ಇಲ್ಲ. ರಾಜಕೀಯವಾಗಿ ಅವ್ರು ಮಾಡ್ತಾ ಇದ್ದಾರೆ ವಿನಃ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಇಲ್ಲ. ಸುಮಾರಷ್ಟು ಜನ ಭಕ್ತರು ಪಕ್ಷಾತೀತವಾಗಿ ನಡೀತಿರುವಂತ ಕಾರ್ಯಕ್ರಮ ಇದು, ರಾಮ ಭಕ್ತರ ಕಾರ್ಯಕ್ರಮ ಇದು. ಇದು ರಾಮ ಅಲ್ಲಿ ಏನಕ್ಕೆ ಇಟ್ರು ಅಂತ ಹೇಳ್ತಾರಲ್ಲ, ಅಂದಿನ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಕೊಟ್ಟಿದ್ದು ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ. ಹಾಗಾಗಿ ನಮ್ಮ ಹತ್ರ ಇರೋ ಕರ್ನಾಟಕದ ಅರುಣ್ ಯೋಗಿರಾಜ್ನ ಕರ್ಕೊಂಡು ಹೋಗಲು ಕೆತ್ತನೆ ಮಾಡ್ಸೋಕೆ ಅವಕಾಶ ಇರಲಿಲ್ಲ ಆಗ. ಸೊ ಅಂತ ಸಂದರ್ಭದಲ್ಲಿ ಅದೊಂದು ಒಂದು ಭಾವನೆ, ಆ ಭಾವನೆಗೆ ಇವರು ಅವಮಾನ ಮಾಡಿರುವಂಥದ್ದು. ಕಾಂಗ್ರೆಸ್ನವ್ರಿಗೆ ಇದು ನಿಜವಾಗ್ಲೂ ಅವ್ರ ಹತ್ರ ವಿಷಯ ಇಲ್ಲದೆ ಇರೋ ಕಾರಣ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡೋದಲ್ಲದೆ ಅವರೇ ಹಿಟ್ ವಿಕೆಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಸ್ ಬಹುಶಃ ಇಲ್ಲಿ ಪ್ರಮುಖವಾಗಿ ಭಾವನೆಗಳಿಗೆ ಧಕ್ಕೆ ತರುವಂತಹ ಬೆಳವಣಿಗೆಗಳು ಆಗಬಾರದು ಅಂತ ಅನ್ನೋದು ಪ್ರತಿಯೊಬ್ಬರ ಆಶಯ ಇರುವಂಥದ್ದು. ಆದರೆ ಎಲ್ಲದರಲ್ಲೂ ರಾಜಕೀಯ ಬೆಳೆಸೋದು ರಾಜಕಾರಣಿಗಳ ಅದು ಮೂಲವಾದಂತಹ ಗುಣ, ಅದು ಎಲ್ಲೂ ಹೋಗಲ್ಲ ಅಂತ ಅನ್ಸುತ್ತೆ ನೋಡ್ತಾ ಹೋದ್ರೆ. ಆದರೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳ ಆಗತ್ತಾ, ಅಥವಾ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಹೋದಂತೆ ಎಲ್ಲವೂ ಕೂಡ ಸರಿ ಹೋಗುತ್ತಾ? ಈಗ ಆಗ್ಬೇಕಾಗಿರೋದು ಏನು, ಯಾವ ಕಡೆ ಫೋಕಸ್ ಹೋಗ್ಬೇಕಿದೆ? ಹಾಗಿದ್ರೆ ಎಲ್ಲರೂ ಒಟ್ಟಾಗಿ ರಾಮ ಮಂದಿರವನ್ನ ನೋಡೋದಕ್ಕೆ ಅತ್ತ ಧಾವಿಸ್ತಾರ? ಹಾಗಿದ್ರೆ ಈಗ ಬರಲ್ಲ ಅಂತಿದ್ದವರು ಬಗ್ಗೆ ಮಾತನಾಡೋಣ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.